ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆಯವರು ಬಸ್ಗೆ ಮಸಿ ಬಳದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಪಡಿಸಿದ್ದಾರೆ. ಕೆಲವು ಆ ಭಾಗದಲ್ಲಿ ಇರೋರಿಗೆ ಖಂಡಿತ ತೊಂದರೆ ಆಗ್ತಾ ಇದೆ, ಬಟ್ ಅದೆಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಳಗಾಂಗೆ ಹೋಗಿ ಬಂದೆ. ಆಮೇಲೆ ಅಲ್ಲಿ ಹಲ್ಲೆಗೆ ಒಳಗಾಗಿದ್ದಂಥ ನಮ್ಮ ಸ್ಟಾಫ್ ಕಂಡಕ್ಟರು ಅವ್ರನ್ನೂ ಭೇಟಿ ಮಾಡಿದ್ದೆ. ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಮತ್ತು ಈಗ ಬಸ್ಸುಗಳೇನಾಗಿದೆ, ಒಂದು ಕಡೆ ನಮ್ಮ ಬಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಿಲ್ಲ. 509 ಶೆಡ್ಯೂಲ್ಸ್ ಇರುತ್ತೆ ಪ್ರತಿದಿನ. ಮಹಾರಾಷ್ಟ್ರದವ್ರದ್ದು ಒಂದು 130 ಏನೋ ಬರುತ್ತಷ್ಟೇ. ನಮ್ಮದು 509 ನಮ್ಮದು, ಅವ್ರದ್ದೊಂದು 130 140 ಇದೆ ಅಷ್ಟೇ. ಈಗ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಜನ ಆ ಕಡೆಯಿಂದ ಈ ಕಡೆ ಬರಬೇಕು, ನಮ್ಮವರು ಆ ಕಡೆ ಹೋಗಬೇಕು. ಈಗ ಕೆಲವು ಆ ಭಾಗದಲ್ಲಿ ಇರ್ತಕ್ಕಂಥವ್ರು, ನಮ್ಮಲ್ಲಿ ಚಿತ್ರದುರ್ಗ ಒಂದೇ ಒಂದು ಕಡೆ ಒಂದು ಬಸ್ಸಿಗೆ ಮಸಿ ಬಳ್ದಿದ್ದು ಬಿಟ್ಟರೆ, ಅದಾದಮೇಲೆ ನಮ್ಮಲ್ಲಿ ಯಾರು ಕೂಡ ನಮ್ಮ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರ ಬಸ್ಗಳು ಎಲ್ಲೂ ಕೂಡ ಈ ಬಣ್ಣ ಬಳಿಯುವಂಥದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವರು ಡ್ರೈವರ್ಸ್ಗೆ ಬಣ್ಣ ಬಳಿಯೋದು, ಕೇಸರಿ ಬಣ್ಣ ಬಳಿಯೋದು, ಮತ್ತು ಬಸ್ಸುಗಳ ಮೇಲೆ ಕಪ್ಪು ಇದರಲ್ಲಿ ಮಸಿನಲ್ಲಿ ಬರೆಯೋದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ರಾತ್ರಿಯಿಂದ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ನಿನ್ನೆ ಮಾತಾಡಿದೆ. ನಿನ್ನೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಮತ್ತು ನಾನು ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಂದೆ. ಮತ್ತು ಅಲ್ಲೇ ಅಲೋಕ್ ಮೋಹನ್ ಅವರು DGP ಅವರು ಕೂಡ ಅಲ್ಲೇ ಇದ್ದರು. ಮತ್ತು ಅವ್ರಿಗೂ ಕೂಡ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು.